ಹೊಸು ಯಾಕೆ ನಿದ್ದೆ ಮಾಡಿಲ್ವಾ? ಯಾಕೋ ನಿದ್ದೆ ಬರ್ತಾ ಇಲ್ಲ ರೀ. ನಮ್ಮ ಮನೇಲಿ ನಡೀತಾ ಇರೋದೆಲ್ಲ ನೋಡಿದ್ರೆ ನನಗೆ ಕಣ್ಣು ಮುಚ್ಚಕ್ಕೂ ಆಗ್ತಾ ಇಲ್ಲ. ಹೊಸು ಯಜಮಾನ್ರು ಮನೆಗೆ ಬಂದ್ರು, ಕೃಷ್ಣನ ಕ್ಷಮೆ ಕೇಳಾಯ್ತು, ಸರಿ ಹೋಗುತ್ತೆ ಬಿಡು. ಹೌದು ರೀ, ಕೃಷ್ಣ ಏನೋ ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಸರಿ ಹೋಗ್ತಿದ್ದಾನೆ. ಆದ್ರೆ ಆ ಕೋದಂಡನ್ಗೆ ಇದೆಲ್ಲ ಯಾವಾಗ ಅರ್ಥ ಆಗುತ್ತೋ ಏನ್ ಕತೆನೋ. ಒಂದು ಕಲ್ಲನ್ನ ನೀರಿಗೆ ಹಾಕಿದಾಗ ಒಂದು ಕ್ಷಣ ಅದು ಛತ್ರ ಹೋಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಇದು ಹಾಗೇನೆ, ಸ್ವಲ್ಪ ದಿವಸ ಆಮೇಲೆ ಎಲ್ಲ ಸರಿ ಹೋಗುತ್ತೆ. ನೀನ್ ಟೆನ್ಷನ್ ಯಾಕೆ ಮಾಡ್ಕೋತೀಯ? ನೀವ್ ಹೇಳಿದ ತರಾನೇ ಆದ್ರೆ ಒಳ್ಳೇದು. ಏನೋ ನನ್ನ ತಮ್ಮಂದ್ರ ಜೀವನ ಚೆನ್ನಾಗಾದ್ರೆ ನಂಗಷ್ಟೇ ಸಾಕು. ಕೃಷ್ಣ ಕೋದಂಡ ಇಬ್ರು ಇನ್ನು ಚಿಕ್ಕ ಮಕ್ಕಳ? ಅದು ಸರಿ, ಒಬ್ರಿಗೊಬ್ರು ಹೊಂದಾಣಿಕೆ ಮಾಡ್ಕೊಂಡು ಯಾರ ಹತ್ರನೂ ಒಂದ್ ಮಾತು ಕೇಳ್ದೆ ಅವರಿಬ್ರು ಜೀವನ ನಡ್ಸ್ಕೊಂಡು ಹೋಗ್ಬಿಟ್ರೆ ಅಷ್ಟೇ ಸಾಕು. ನಾನ್ ದೇವ್ರ ಹತ್ರ ಅದನ್ನೇ ಕೇಳ್ಕೊಳ್ಳೋದು. ವಸು, ನಮ್ಮ ವಂಶಿ ತುಂಬಾ ಜಾಣೆ ಕಣೆ, ಅವಳು ಎಲ್ಲದನ್ನು ನಿಭಾಯಿಸ್ಕೊಂಡು ಹೋಗ್ತಾಳೆ. ಅಲ್ಲ ಕಣೆ, ಇವರಿಬ್ರು ಅಣ್ಣ ತಮ್ಮ ಹೇಗೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಒಬ್ರಿಗೊಬ್ರಿಗೆ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಇತ್ತು. ಹೋಟ್ಲಲ್ಲೂ ಅಷ್ಟೇ ಒಂದು ಚೂರು ಭೇದ ಭಾವ ಇಲ್ದಂಗೆ ನಡೆಸ್ಕೊಂಡು ಹೋಗ್ತಾ ಇದ್ರು. ಆದ್ರೀಗ ಏನೋ ಕೆಟ್ಟಗಳಿಗೆ ಹೀಗಾಗೋಗಿದೆ. ಕೋದಂಡ ಏನು ಅಂತ ನಿನಗೆ ಗೊತ್ತಿಲ್ವಾ? ನಿನ್ನ ಎದುರುಗಡೆ ಮಾತಾಡಬೇಕು ಅಂದ್ರೂ ಹಿಂದೆ ಮುಂದೆ ನೋಡೋನು ಅಂಥವನಿವತ್ತು ಈ ರೀತಿ ಮಾತಾಡ್ತಿದ್ದಾನೆ. ಇರಲಿ, ಅವನ್ ತಪ್ಪು ಅಲ್ಲ, ಪರಿಸ್ಥಿತಿ ಅವನ ಬಾಯಿಂದ ಹಾಗೆ ಮಾತಾಡಿಸ್ತಿದೆ. ಬಿಡು, ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗುತ್ತೆ. ನೀನೇನು ಯೋಚನೆ ಮಾಡದೆ ಆರಾಮಾಗಿ ಮಲ್ಕೋ. ಖಾಲಿ ಮನೆ ನೋಡೋದಕ್ಕೆ ಎಷ್ಟು ಖುಷಿ ಆಗತ್ತೆ. ಸದ್ಯ ಆ ಪೀಡೆಗಳು ಬರ್ದೇ ಇದ್ರೆ ಸಾಕು. ಮನೆ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಆದಷ್ಟು ಬೇಗ ಈ ಶನಿಗಳೆಲ್ಲ ಮನೆ ಬಿಟ್ಟು ತೊಲಗ್ಬಿಟ್ರೆ ಜೀವನ ಪೂರ್ತಿ ಖುಷಿಯಾಗಿರ್ಬೋದು. ಬೆಳಿಗ್ಗೆ ಎದ್ದು ಕಾಫಿ ಮಾಡ್ಕೊಡು, ತಿಂಡಿ ಮಾಡ್ಕೊಡು, ಆ ಕೆಲ್ಸ ಮಾಡು, ಈ ಕೆಲ್ಸ ಮಾಡು ಅಂತ ಕೇಳಿ ಕೇಳಿ ಸಾಕಾಗೋಗಿತ್ತು. ಅಪ್ಪ, ಇವ್ರುಗಳೆಲ್ಲ ಇಲ್ದೇ ಇರೋದು ಒಂಥರ ನೆಮ್ಮದಿ ನಂಗೆ. ಇಷ್ಟ ದಿನ ಕಷ್ಟಪಟ್ಟಿದ್ದಕ್ಕೂ ಇವತ್ ಸಾರ್ಥಕ ಆಯ್ತು. ಇವತ್ತಿಂದ ಈ ಮಾಯಾನೇ ಈ ಮನೆಗೆ ಮಹಾರಾಣಿ. ಇನ್ನೀ ಮನೆ ಗಾರ್ಡನ್ ಅಲ್ಲಿ ಏನ್ ಬೆಳಿಬೇಕು, ಏನ್ ಬೆಳಿಬಾರ್ದು ಅಂತ ಡಿಸೈಡ್ ಮಾಡೋದು ನಾನು. ಈ ಗಾರ್ಡನ್ ಅಲ್ಲಿ ಯಾವ ಹೂವ ಬೆಳಿಬೇಕು ಅನ್ನೋದು ನಂದೇ ಡಿಸಿಷನ್. ಇಲ್ಲಿ ಬೆಳೆಯೋ ಹೂವ ಕೂಡ ನನ್ನ ಪರ್ಮಿಷನ್ ತಗೊಂಡೇ ಅರಳ್ಬೇಕು. ಕರ್ಮ ತಪ್ತು. ಇನ್ನಿ ಮನೆ ಗೋಡೆ ಮೇಲೆ ಯಾರ್ ಫೋಟೋ ಇರ್ಬೇಕು ಅಂತ ನಾನ್ ಅನ್ಕೋತೀನೋ ಅವ್ರ ಫೋಟೋ ಮಾತ್ರ ಇರ್ಬೇಕು. ಈ ಮನೆಗ್ ಹಚ್ಚೋ ಬಣ್ಣ, ಮನೆ ಮುಂದೆ ಹಾಕೋ ರಂಗೋಲಿ ಎಲ್ಲಾನು ನನ್ ಡಿಸಿಷನ್ನೇ ಆಗಿರ್ಬೇಕು.
ಇನ್ನೂ ಊಟ ರೆಡಿ ಆಗೋದಕ್ಕೆ ಎಷ್ಟೊತ್ತಾಗತ್ತೆ? ಇಲ್ಲ, ಕಣ್ಮುಚ್ಚಿ ತೆಗೆಯೋಷ್ಟರಲ್ಲಿ ಮಾಡ್ಬಿಡ್ತೀವಿ. ನಿಮ್ಮ ತಲೆ. ಎಲ್ಲರೂ ಒಂದೊಂದು ಕೆಲಸ ಮಾಡಿದ್ರೆ ಬೇಗ ಆಗತ್ತೆ. ತಗೊಳ್ಳಿ, ಈ ಬೆಳ್ಳುಳ್ಳಿ ಸುಲಿರಿ. ಊರಿಗೆ ಯಜಮಾನ ಆದರೂ ಮನೆಯಲ್ಲಿ ಹೆಂಡತಿ ಗುಲಾಮನೆ. ಹೋಮ್ ಮಿನಿಸ್ಟರ್ ಹೇಳಿದ್ಮೇಲೆ ಮುಗೀತಲ್ಲ, ಇನ್ನೇನಿದೆ? ರೀ, ನಿಮ್ ಬೀಗ್ರ ನೋಡ್ ಕಲ್ತ್ಕೊಳ್ಳಿ. ಅಡ್ಗೆಗೆ ಎಷ್ಟ್ ಸಹಾಯ ಮಾಡ್ತಾರೆ. ನೀವು ಇದೀರಾ, ಮಾಡಿದ್ರೆ ತಿಂತೀರಾ ಅಷ್ಟೇ. ಏನೇ ಮಾತಾಡ್ತಿದ್ದೆ ನೀನು? ನಾನು ಒಂದ್ ಕಾಲದಲ್ಲಿ ನಳ ಮಹಾರಾಜನೇ. ಅಡಿಗೆ ಮಾಡಿ ಮಾಡಿ ಬಿಸಾಕ್ಬಿಡ್ತಿದ್ದೆ ಹಂಗೆ. ಅಯ್ಯೋ. ಈಗ್ಲೂ ಹೇಳ್ಬೇಕಾದ್ರೆ ಏನ್ ಮಾಡ್ಬೇಕು ಮಾಡ್ಬಿಡ್ತೀನಿ. ಬನ್ನಿ, ಇಲ್ಲಿ ತರಕಾರಿ ಕಟ್ ಮಾಡಿ ನೋಡೋಣ. ಅಷ್ಟೇ ತಾನೇ, ಅದೇನ್ ದೊಡ್ಡ ವಿಷಯ ಹೇಳ್ದಂಗೆ ಹೇಳ್ತಾಳೆ. ಮಾಡಿದ್ರೆ ಇಂಥವ್ರು ನಾನು ಗೊತ್ತಾಗುತ್ತೆ. ಮಾಡ್ದಿರೋ ಕೆಲ್ಸ. ನಿಜವಾಗ್ಲೂ ಮಾಡ್ತೀರಾ? ಹಾ, ಅದೇನ್ ಹೇಳು. ಸರಿ, ತರಕಾರಿ ಎಲ್ಲ ಕಟ್ ಮಾಡ್ಕೊಡಿ. ಅಷ್ಟೇ ತಾನೇ, ಮಹಾ ದೊಡ್ಡ ವಿಷಯ ಇದು. ಸರಿ ತಗೊಳ್ಳಿ, ಮೊದ್ಲು ಈರುಳ್ಳಿ ಕಟ್ ಮಾಡಿ ನೋಡೋಣ. ಈರುಳ್ಳಿನ ಅಷ್ಟೇ ಹೇಳು. ಇದ್ಯಾವ ದೊಡ್ಡ ವಿಷಯ ಅಂತ ಹೇಳ್ತೀಯ? ಹಾ, ಈರುಳ್ಳಿ ಸಿಪ್ಪೆ ಬಿಡ್ಸಲ್ವಾ? ಹಂಗೆ ಕಟ್ ಮಾಡ್ತೀರಾ? ಸಿಪ್ಪೆ ಬೇರೆ ಸುಲಿಬೇಕಾ? ಹಿಂಗೆ ಅಲ್ವೇನೆ ನೋಡಿ, ಹಾಕೋದು? ನಾಳ ಮಹಾರಾಜನ್ ಕತೆ. ಬೇಡ ಬಿಡು, ಈರುಳ್ಳಿ ನೀನೇ ಹಚ್ಕೋ. ಕಣ್ಣ ನೀರು ಬೇರೆ ಬರ್ತತೆ. ಕ್ಯಾರೆಟ್ ಕೊಡ್ ನಂಗೆ. ಅಯ್ಯೋ, ಇಷ್ಟು ದೊಡ್ಡದಾಗ? ಚಿಕ್ಕ ಚಿಕ್ಕ ಕಟ್ ಮಾಡಕ್ಕಾಗತ್ತೇನೆ? ನೀನ್ ಒಳ್ಳೆ. ಸರಿ, ಹಾಗೆ ಹಾಕ್ಬಿಡದಾ? ಅಂಕಲ್, ಅದನ್ನ ಅಷ್ಟು ದೊಡ್ಡ ದೊಡ್ಡದಾಗ ಕಟ್ ಮಾಡ್ಬಿಡಿ, ಚಿಕ್ಕ ಚಿಕ್ಕದಾಗ ಕಟ್ ಮಾಡಿ. ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ತೀನಿ ನೋಡು. ನೋಡಿ ಹೆಂಗ್ ಕಟ್ ಮಾಡ್ತೀನಿ. ಅಯ್ಯೋ ಬಿಡಿ ನೀವು. ಇರ್ಲಿ, ಪರವಾಗಿಲ್ಲ. ಇದನ್ನೇ ಒಂದ್ ಕೆಲ್ಸ ಮಾಡ್ತೀರಾ? ಬೇಡ, ಕೊಡಿ ಇಲ್ಲಿ. ಕೊಡ್ರಿ, ನೀವು ಹೋಗಿ ಕೂತ್ಕೊಳ್ಳಿ. ನಾನ್ ಕೆಲಸ ಮಾಡಕ್ ಬಂದ್ರೆ ಹಿಂಗ್ ಮಾಡ್ತೀಯಾ? ಏನೋ ಅಡುಗೆಗೆ ಸಹಾಯ ಮಾಡೋಣ ಅಂತ ಬಂದ್ರೆ ಎಲ್ಲರ ಎದುರಿಗೂ ಅವಮಾನ ಮಾಡ್ತೀಯಾ? ಬಿಡು, ನೀನ್ ಹಣೆ ಬರೋ ಏನೋ ಮಾಡ್ಕೋ. ಎಲ್ಲ ನೀನೇ ಮಾಡ್ಬೇಕು ಅಷ್ಟೇ. ನಿಮ್ಗಿಂತ ಚೆನ್ನಾಗೇ ಮಾಡ್ತೀನಿ, ಹೋಗಿ. ಅಯ್ಯಯ್ಯೋ, ನನ್ನ ಫೋನ್ ನೋಡ್ತಾ ನೀವೇನ್ ಮಾಡ್ತಾ ಇದ್ರಂತ ಮರ್ತೇ ಬಿಟ್ಟಿದ್ದೀನಿ. ಏನಿದೆಲ್ಲ? ಈಗ ನಿಂಗೇನಾಯ್ತು? ಇಷ್ಟೊತ್ತು ಸರಿನೇ ಇದ್ದಲ್ಲ. ಅಲ್ಲ, ಈ ಹಸು ಕುರಿಗಳು ತಿನ್ನೋದನ್ನ ನಾ ತಿನ್ಬೇಕಾ? ನಾನೇನೋ ಸ್ಪೆಷಲ್ ಐಟಮ್ ಇರುತ್ತೆ ಅಂತ ಫುಲ್ ಖುಷಿಯಾಗಿದ್ದೆ.